ಇಂದು ಸೆಪ್ಟೆಂಬರ್ 2ನೇ ತಾರೀಕು. ಈ ಪುಸ್ತಕ ಟುಡೇ ಈಸ್ ಅವರ್ಸ್ ಜೆ ಮಾರುಸ್ ಮಹನೀಯರು ಬರೆದಂಥ ಈ ಪುಸ್ತಕದಲ್ಲಿರುವ ಇದೊಂದು ಎಚ್ಚರಿಕೆಯ ಬರಹ. ವಿವಿಧ ಬಗೆಯ ಬರಹಗಳಿಲ್ಲಿವೆ, ಆದರೆ ಇಲ್ಲೊಂದು ಎಚ್ಚರಿಕೆಯ ಬರಹ ಇದೆ. ಶಿರೋನಾಮೆ ಈಸಿ ಟು ಇಗ್ನೋರ್. A 9-year-old boy busy repairing a toy train accidentally cut himself. The wound was very slight, and he continued at his play, telling no one about it. A few nights later, he was racked by convulsions and ran a high fever. The doctor came, but he was too late. The death certificate read, small wound, tetanus infection. Hundreds of people die annually because they pay little attention to small cuts and scratches. Thousands more lose hands, arms, legs, or fingers. Authorities say that 9 out of every 10 cases of serious infection spring from injuries so slight they hardly seem worth bothering about. Small faults of character are like tiny cuts and scratches. They can easily be ignored, but when they contain the germs of infection, which may bring on the death of the spirit, corrective measures taken promptly may mean the difference between life and death of one's soul. ಕೆಳಗೆ ಅಂಡ್ರ ಬರಹ, the business of life is to go forward. ಎಸ್ ಜಾನ್ಸನ್, ಮೋಸ್ಟ್ಲಿ ಸ್ಯಾಮ್ಯುಯಲ್ ಜಾನ್ಸನ್. ಅಪೂರ್ವವಾದಂಥ ಎಚ್ಚರಿಕೆಯ ಬರಹ. ಸುಲಭವಾಗಿರುವ ನಿರ್ಲಕ್ಷ್ಯ ಬಹಳ ಸುಲಭ ಆಗಿರ್ತದೆ, ಎಲ್ಲರಿಗೂ ನಿರ್ಲಕ್ಷ್ಯ ಮಾಡಿಬಿಡೋದು. ಒಬ್ಬ 9 ವರ್ಷದ ಬಾಲಕ ಅವನ ಒಂದು ಟಾಯ್ ಟ್ರೈನ್ ಅಂದರೆ ಆಟದ ರೈಲ್ವೆ ಆಟಿಕೆ ಮುರಿದು ಬಿಟ್ಟಿರ್ತದೆ. ಅದನ್ನು ದುರಸ್ತಿ ತಾನ ಮಾಡಲಿಕ್ಕೆ ಹೋಗ್ತಾನೆ. ಆ ಸ್ಕ್ರೂ ಡ್ರೈವರು, ಆ ಪಕ್ಕಡು ಏನೇನೋ ಮಾಡ್ಕೋತ ಹೋದಾಗ ಗಾಯಗೊಳ್ತಾನೆ. ಆವಾಗ ಯಾರಿಗೂ ಹೇಳಂಗೇ ಇಲ್ಲ. ಆವಾಗ ಮುಂದೆ ಏನಾಗ್ತದೆ, ಕೆಲವು ದಿವಸ ಆಗ್ತದೆ, ಆವಾಗ ಒಮ್ಮೆಗಲೇ ಸೆಳೆತ ಮತ್ತು ಸೆಟವು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಸಿಕ್ಕಾಪಟ್ಟೆ ಹೈ ಟೆಂಪ್ರೇಚರ್ ಬಂದುಬಿಡ್ತದೆ. ಡಾಕ್ಟ್ರ್ ಬರ್ತಾರೆ, ನೋಡ್ತಾರೆ, ಅದು ತಡ ಆಯ್ತು ಅಂತ ಹೇಳ್ತಾರೆ. ಆ ಬಾಲಕ ಮರಣಪತ್ರ ಡೆತ್ ಸರ್ಟಿಫಿಕೇಟ್ನಾಗ ಏನು ಬರೀತಾರೆ, ಒಂದು ಸಣ್ಣ ಗಾಯ, ಟಿಟ್ಯಾನಸ್ ಇನ್ಫೆಕ್ಷನ್, ಧನುರ್ವಾಯು ಸೋಂಕು ಅಂತ ಬರೀತಾರೆ. ಎಷ್ಟು ಕೆಟ್ಟಲ್ಲ. ನೂರಾರು ಜನರು ಇದೇ ರೀತಿಯಾಗಿ ಸಣ್ಣ ಗಾಯಗಳಿಂದ ಮತ್ತು ಕೊರೆತಗಳಿಂದ ಪ್ರತಿ ವರ್ಷ ಸಾಯ್ತಾರಂತೆ. ಆದರೆ ಅವರು ಯಾಕಂದರೆ ಲಕ್ಷಣ ಇತ್ತಿರೋದಿಲ್ಲ ಆ ಗಾಯಗಳಿಗೆ. ಇನ್ನು ಸಾವಿರಾರು ಜನರು ಇಂತಹ ನಿರ್ಲಕ್ಷ್ಯಗಳಿಂದ ಕೈ ಕಳ್ಕೊತಾರೆ, ಕಾಲು ಕಳ್ಕೊತಾರೆ, ಬೆರಳು ಕಳ್ಕೊತಾರೆ, ಅಂಗವಿಕಲರಾಗಿ ಬಾಳ್ತಾರೆ. ಈ ವಿಪರೀತವಾದ ಸೋಂಕುಗಳಲ್ಲಿ 9 ಸೋಂಕುಗಳು ಸಣ್ಣ ಪ್ರಮಾಣದ ಗಾಯಗಳಿಂದಾಗಿರ್ತಾವಂತೆ ಎಂದು ಅಧಿಕೃತವಾದ ದಾಖಲೆ ಇದೆ. ಈ ಗಾಯಗಳು ಎಷ್ಟೊಂದು ಸಣ್ಣವಂದರೆ ಅವುಗಳನ್ನು ಕುರಿತು ಯಾರೂ ಎಂದೂ ಯಾವಾಗಲೂ ಗಮನ ಕೊಡುವುದೇ ಇಲ್ಲ. ಆದರೆ ಗಮನ ಕೊಡಬೇಕು ಅನ್ನುವಂಥ ಅರ್ಥ ಹೇಳ್ತದೆ ಇಲ್ಲಿ. ವ್ಯಕ್ತಿಯ 10 ಗುಣಗಳು
ಹತ್ತು ಅಲ್ಲ ಸಾರಿ ತಪ್ಪಾಗಿರುವ ಗುಣಗಳೂ ಸಹ ಸಣ್ಣ ಗಾಯಗಳೇ. ನಾವು ತಪ್ಪು ಗುಣ ಇರ್ತಾವೆ ನಮ್ಮ ಹತ್ರ, ಕೆಟ್ಟ ಗುಣಗಳಿರ್ತಾವೆ ನಮ್ಮ ಹತ್ರ, ಅವು ಸಹ ಗಾಯಗಳೇ. ಅವುಗಳನ್ನು ಸಹಜವಾಗಿ ನಾವು ನಿರ್ಲಕ್ಷಿಸಿ ಬಿಡ್ತೇವೆ. ಇದೇ ತಪ್ಪು ಗುಣಗಳು ಅವುಗಳು ಸೋಂಕುಗಳಾಗಿ ನಮ್ಮಲ್ಲಿ ಸೇರ್ಕೊಂಡ್ಬಿಡ್ತಾವೆ, ಸೂಕ್ಷ್ಮ ಜೀವಿಗಳಾಗಿ ನಮ್ಮ ಗುಣವನ್ನು ಕೆಡಿಸಿಬಿಡ್ತಾವೆ. ಇವು ಆತ್ಮದ ಆ ಜೀವನದ ಮರಣವನ್ನು ಸಹಿತ ತರ್ತಾವೆ. ಅಂದ್ರೆ ಅದೊಂದು ನಿಜವಾದ ಉತ್ತಮ ಜೀವನ ನಾಶ ಆಗ್ತದೆ ಅಂತ ಹೇಳ್ತಾರೆ. ಹಿಂಗೆ ಇಲ್ಲದೇ ಇದಕ್ಕಾಗಿ ತಕ್ಷಣವೇ ಸರಿಯಾದ ಕ್ರಮವನ್ನು ಕೈಗೊಳ್ಳಬೇಕು. ಆಮೇಲೆ ವ್ಯಕ್ತಿಯ ಆ ಜೀವನ ಮರಣದ ಅಂತರವನ್ನು ಆ ಒಂದು ಒಳ್ಳೆಯ ಆ ಗುಣದ ಒಂದು ಸರಿಪಡಿಸುವುದು ಭಾಳ ಅವಲಂಬನೆ ಆಗ್ಯದ ಅಂತ ಹೇಳ್ತಾರೆ. ಇನ್ನು ಆ ಕೆಳಗಿನ ಬರಹ ಸ್ಯಾಮ್ಯುಯಲ್ ಜಾನ್ಸನ್ ಬರೆದಂಥ ಒಂದೇ ಒಂದು ವಾಕ್ಯ, ಬಿಸ್ನೆಸ್ ಆಫ್ ಲೈಫ್ ಈಸ್ ಟು ಗೋ ಫಾರ್ವರ್ಡ್. ಜೀವನದ ವ್ಯವಹಾರ ಅಂದರೆ ಏನಂತ ತಿಳ್ಕೊಂಡಿರಿ? ಮುಂದಕ್ಕೆ ಅನ್ನೋದಕ್ಕಿಂತ ಎತ್ತರಕ್ಕೆ ಸಾಗುವುದೇ ಆಗಿದೆ. ಸ್ಯಾಮ್ಯುಯಲ್ ಜಾನ್ಸನ್ ಆ 18ನೇ ಶತಮಾನದ ಕವಿ, ಶ್ರೇಷ್ಠ ಸಾಹಿತಿ, ಕವಿ ಹಾಗೂ ಒಬ್ಬ ನಾಟಕಕಾರನಾಗಿದ್ದ ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.